CLP ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು. ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಸರ್ಕಾರ. ಯಾವುದೇ ವಿಚಾರ ಸಂಬಂಧಪಟ್ಟಂಗೆ ಧರ್ಮಸ್ಥಳದ ಯಾವುದೇ ಸಂಗತಿಗಳ ಬಗ್ಗೆ ಭಾವನಾತ್ಮಕವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಡಿ. SIT ರಚನೆ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿವೆ. ಮಾಡಿದ್ದು ಒಳ್ಳೆ ಕೆಲಸ ನೀವು ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ನಿಜ, ಖಂಡಿತವಾಗಲೂ ಒಳ್ಳೆ ಕೆಲಸ. SIT ರಚನೆ ಮಾಡಿದ್ದಿದೆಯಲ್ಲ, ಬಹಳ ಒಳ್ಳೆ ಕೆಲಸ. SIT ಅವರು ಕೂಡ ಒಂದು ಕಡೆಗೆ ಅವನೇನಾದರೂ ಇಷ್ಟು ಜಾಗ ಅಂತ ಹೇಳಿದ್ರೆ ಅಕ್ಕಪಕ್ಕದ ಜಾಗನೆಲ್ಲ ಅಗಿತಾ ಇದ್ದಾರೆ. ಒನ್ಸ್ ಫಾರ್ ಆಲ್ ಮುಗಿದೋಗ್ಬಿಡ್ಲಿ ಅತ್ಲಾಗೆ ಅಂತ ತಲೆಬಿಸಿ ಮುಗಿದೋಗ್ಬಿಡ್ಲಿ. ಮತ್ತೇನಾದರೂ ಇವನು ಇಲ್ಲ ನಾನಾದರೂ ಪಕ್ಕದಲ್ಲೇ ಒಂದು ಚೂರು ತೆಗೀರಿ ಅಂತ ಹೇಳಿದೆ, ತೆಗಿಲಿಲ್ಲ. ಅಲ್ಲೊಂದು ಚೂರು ಪಕ್ಕದಲ್ಲಿ ತೆಗೆದು ಬಿಟ್ಟಿದ್ದಿದ್ರೆ ಅಲ್ಲಿ ವಿಪರೀತ ಶವಗಳನ್ನು ಹಾಕಿಬಿಟ್ಟಿದ್ದೆ. ಈಗ ಅವ್ರು ಹೇಳ್ತಾ ಇದ್ದಾರೆ 30 ಪಾಯಿಂಟ್ಗಳು ಇನ್ನೂ ಇದಾವಂತ. ನಾವು ಈ ಸಾಮಾನ್ಯವಾಗಿ ಬೋರ್ವೆಲ್ ಗಿರ್ವೆಲ್ ಹಾಕುವಂಥ ಸಂದರ್ಭಗಳಲ್ಲಿ ಪಾಯಿಂಟ್ಗಳನ್ನ ಹುಡುಕ್ತೀವಿ. ಆ ಪಾಯಿಂಟ್ ಮಾಡುವಂಥವರೇ ಇರ್ತಾರೆ. ಇವು ನೋಡಿ ಎಂಥ ಇದು ಸಂಗತಿ. ಇನ್ನು ಈ 13ರಲ್ಲಿ ಏನಾದರೂ ಮೂಳೆಗಳು ಸಿಗಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆಯೇ ಸ್ಥಗಿತ ಆಗಬಹುದು ಅನ್ನುವಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. CLP ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಿಂಗೆ 8 ದಿವಸ ಅಂತ ಹೇಳ್ಬಿಟ್ಟು ಇವ್ರು ಎಳೆಯೋಕ್ಕೆ ಸಾಧ್ಯ? ನಾಳೆ ಅದು ಕೂಡ ವಿಪಕ್ಷಗಳಿಗೊಂದು ಪ್ರಮುಖವಾದಂಥ ಅಸ್ತ್ರ ಆಗತ್ತೆ. ಬದ್ದಿಟ್ಕೊಂಡ್ರಿ. ಈಗಲೇ ಶುರು ಮಾಡ್ಕೊಂಡಿವೆ ವಿಪಕ್ಷಗಳು. ಮುಂದಿನ ದಿನಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಅಸ್ತ್ರ. ಬೇಕು ಅಂತಲೇ ನೀವು ಮಾಡ್ತಾ ಇದ್ದೀರಿ. ಹಿಂಗೆ ಅವ್ರು ಹೇಳಿದ ಕಡೆಗೆ ಒಂದು ಕಡೆ ಹೇಳಿದ್ರೆ 4 ಕಡೆಗೆ ನೀವು ಬಗ್ಗಿತಾ ಇದ್ದೀರಿ. ಹೆಂಗಾರು ಮಾಡಿ ಏನಾದರೂ ಹುಡುಕಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದೀರಿ ಅಂಥೇಳಿ ನಾಳೆ ಸರ್ಕಾರದ ಮೇಲೇ ಗೂಬೆ ಕೂರಿಸುವಂಥ ಪ್ರಯತ್ನಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ನೋಡಿದ್ರೆ ಸರ್ಕಾರವೂ ಕೂಡ ಅಳೆದು ತೂಗಿ ಯೋಚನೆ ಮಾಡ್ತಾ ಇದೆ. ಏನಾದರೂ ಒಂದು ಚೂರು ಮುಟ್ಟಿದ್ರೆ ಮೈ ಮೇಲೆ ಬರುತ್ತೆ, ಯಾಕೆ ಬೇಕು? ಈ 13ನೇ ಪಾಯಿಂಟಲ್ಲಿ ಏನಾದರೂ ಮೂಳೆಗಳು ಸಿಗಲಿಲ್ಲ ಅಂತಂದರೆ ನೋಡಿಬಿಟ್ಟು ಕಾರ್ಯಾಚರಣೆಯನ್ನೇ ಸಮಾಪ್ತಿ ಮಾಡಿಬಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಮುಖ್ಯಮಂತ್ರಿಗಳ ಮಾತು ಈ ಸೂಚನೆಯನ್ನು, ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ.